ಪ್ರದತ್ತ ಸೌಲಭ್ಯಗಳ ಸದುಪಯೋಗ ಪಡೆದು ಮಹಿಳೆಯರು ಮುಂದೆ ಬರಲು ಸಿವಿಲ್ ನ್ಯಾಯಾಧೀಶೆ ಸವಿತಾ ಕರೆ. ಗಂಗಾವತಿ. ಸಂವಿಧಾನವು ಮಹಿಳೆಯರಲ್ಲಿ ತಾರತಮ್ಯ ಮಾಡದೆ ಮಹಿಳೆಯರಿಗೆ ಸಹ ಸಮಾನ ಅವಕಾಶ, ಆದ್ಯತೆ ನೀಡಿದ್ದು, ಇದರ ಸದುಪಯೋಗ ಪಡೆದು ಸಾಧನೆ ಮಾಡಬೇಕೆಂದು ನೂತನ ಸಿವಿಲ್ ನ್ಯಾಯಾಧೀಶೆ ಸವಿತಾ ಅಭಿಪ್ರಾಯಪಟ್ಟರು. ಗಂಗಾವತಿಯ ಎಸ್ಕೆಎನ್ಜಿ ಪದವಿ ಮಹಾವಿದ್ಯಾಲಯ ಆಂತರಿಕ ಗುಣಮಟ್ಟ ಭರವಸಾ ಕೋಶದಡಿ ಕಾಲೇಜಿನಲ್ಲಿ ಬೃಹತ್ ಸಭಾಂಗಣದ ಸಖಿ ವೇದಿಕೆಯಲ್ಲಿಂದು ಆಯೋಜಿಸಲಾಗಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2026 ಸಮಾರಂಭಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು, ಸಂವಿಧಾನದ 15ನೇ 16ನೇ ವಿಧಿಗಳು ಸಮಾನತೆ, ಸಮಾನ ಅವಕಾಶಗಳನ್ನು ನೀಡಲು ಹೇಳುತ್ತವೆ. ಮಹಿಳೆಯರಿಗೆ ಸಮಾನ ಆಸ್ತಿ ಹಕ್ಕು, ವರದಕ್ಷಿಣೆ ನಿಷೇಧ ಕಾಯ್ದೆ, ಉದ್ಯೋಗಸ್ಥ ಮಹಿಳೆಯರ ಹೆರಿಗೆ ನಂತರದ ರಜೆ ಸೌಲಭ್ಯಗಳ ಕಾಯ್ದೆ, ಕೌಟುಂಬಿಕ ದೌರ್ಜನ್ಯ ವಿರೋಧಿ ಕಾಯ್ದೆ, ಬಿಎನ್ಎಸ್ ಕಾಯ್ದೆಯಡಿ 63ರಿಂದ 95ರವರೆಗಿನ ಕಲಂ ಮಹಿಳೆ ಮತ್ತು ಮಕ್ಕಳ ರಕ್ಷಣೆಗೆ ವಿಶೇಷ ವ್ಯವಸ್ಥೆಯನ್ನ ಮಾಡಿವೆ. ಇವುಗಳ ಸೌಲಭ್ಯ ಪಡೆದು ಮಹಿಳೆಯರು ಸಾಧನೆ ಮಾಡಬೇಕು, ಸಮಾಜದಲ್ಲಿ ಮುಂದೆ ಬರಬೇಕೆಂದು ತಿಳಿಸಿದರು. ಇದೇ ವೇಳೆ ಮಾತನಾಡಿದ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯೆ ಶ್ರೀಮತಿ ಸುಧಾ ಮಂಜುನಾಥ್ ಅವರು, ಮಹಿಳೆಯರನ್ನು ಪ್ರೋತ್ಸಾಹಿಸಲು, ಬೆಂಬಲಿಸಲು ಇಂತಹ ಕಾರ್ಯಕ್ರಮಗಳು ಅವಶ್ಯಕವಾಗಿವೆ ಎಂದರು. ಇನ್ನೋರ್ವ ಸಿಡಿಸಿ ಸದಸ್ಯರಾದ ಸೋಮಶೇಖರ್ ಕಂಪ್ಲಿಯವರು ಮಾತನಾಡಿ, ಭಾರತದಲ್ಲಿ ಅನಾದಿ ಕಾಲದಿಂದಲೂ ಧರ್ಮಾಚರಣೆಗಳ ಪಾಲನೆ, ಅಂಧಾನುಕರಣೆ, ಅಂಧಶ್ರದ್ಧೆ, ಅನಕ್ಷರತೆ ಕಾರಣ ಮಹಿಳೆಯು ಸಮಾಜದಲ್ಲಿ 2ನೇ ದರ್ಜೆಯ ಸದಸ್ಯೆಯಾಗಿದ್ದಳು. ಈಗ ವಿದ್ಯೆಯ ಮೂಲಕ ಎಲ್ಲಾ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾಳೆ, ಮುಂದೆ ಬಂದಿದ್ದಾಳೆ. ಇನ್ನು ಹೆಚ್ಚಿನ ಅವಕಾಶಗಳು ಮಹಿಳೆಯರಿಗೆ ಸಿಗುವಂತಾಗಲಿ ಎಂದು ತಿಳಿಸಿದರು.